ಏನ್ ಮಾಡೋದಪ್ಪ, ನಮಗೆ ಸಿಟಿ ಜೀವನ ಬೇಸರಾಗಿ ಈ ಹಳ್ಳಿ ಬಂದು ಸೇರ್ಕೊಂಡಿದೀವಿ. ಹೌದು, ನೋಡೋಕೆ ಒಳ್ಳೆ ದ್ವಾರಕೀಶ್ ಥರ ಇದೆಯಾ? ಹಾಸ್ಯ ಪ್ರಜ್ಞೆ ಇರಬೇಕು. ಸಾಯೋ ಪ್ರಜ್ಞೆ ಯಾಕೆ ಬಂತಪ್ಪ? ಸಾಯೋಕೆ ಯಾರಿಗೆ ತಾನೇ ಇಷ್ಟ ಇರುತ್ತೆ ಸರ್. ಶುಕ್ರವಾರ ದಿನ ನಮ್ಮ ಕನ್ನಡ ಸಿನಿಮಾಗಳು ರಿಲೀಸ್ ಆದಂಗೆ ಒಬ್ಬರಿಂದ ಒಬ್ರು ಹುಡುಗಿರು ಬಂದರು ಸರ್. ಆದರೆ ಒಬ್ಬರು ನಿಲ್ಲಿಲ್ಲ ಸರ್ ನನ್ನ ಲೈಫಲ್ಲಿ. ಕೊನೆಗೆ ನಿಮ್ಮ ಹೆಂಡತಿ ಹೆಸರಿರೋ ಮೋನಿಕಾ ಅಂತ ಹುಡುಗಿ ಸಿಕ್ಕಿದ್ಲು ಸರ್. ಅವಳ ಆತ್ಮ ಅಂತ ಗೊತ್ತಿಲ್ಲದೆ ಅವಳು ಪ್ರೀತಿಯಲ್ಲೇ ಬಿದ್ದುಬಿಟ್ಟೆ ಸರ್. ನನ್ನ ಪ್ರಾಣ ಕೇಳಿದ್ಲು ಸರ್, ಅವಳು ನೀರಿಗೆ ತಳ್ಳಿಬಿಟ್ಲು ಸರ್. ಓ ತಮ್ಮ, ಹೇಳಿ ಅಣ್ಣ. ನೋಡಪ್ಪ, ಜೀವನ ತುಂಬಾ ಚಿಕ್ಕದು, ಕನಸುಗಳು ದೊಡ್ಡದು, ಆಸೆಗಳಿಗೆ ಮಿತಿನೇ ಇರಲ್ಲ. ಆದ್ರೆ ನಿನಗೊಬ್ಳು ರತಿ ಇದ್ದೇ ಇರ್ತಾಳೆ. ಅವಳ ಹೃದಯ ರೆಕ್ಕೆ ಬಿಚ್ಚಿ ನಿನ್ನ ಹತ್ರ ಬರುತ್ತೆ. ಅವಳ ಕಣ್ಣುಗಳು ನಿನ್ನನ್ನೇ ಹುಡುಕ್ತಾ ಇರುತ್ತೆ. ಅವಳ ನಾಚಿಕೆ ನಿನ್ನನ್ನೇ ಹಿಂಬಾಲಿಸ್ತಿರುತ್ತೆ. ನಿನ್ನ ಹೆಸರಲ್ಲಿ ಕನಸುಗಳನ್ನು ಪೋಣಿಸ್ತಾ ಇರೋ ಪುಷ್ಪವಲ್ಲಿ, ನಿನ್ನನ್ನು ಬಂಧಿಸೋ ಕನ್ಯಾಮಣಿ. ನೋಡಪ್ಪ, ಸಾವಿನ ನಿರ್ಧಾರನ ಇಲ್ಲಿಗೆ ಬಿಟ್ಬಿಡು. ಸಮಯ ನಿನ್ನ ದಡ ಸೇರಿಸುತ್ತೆ. ಧೈರ್ಯವಾಗಿ ಮನೆಗೆ ಹೋಗಪ್ಪ. ಆತ್ಮ ಇಲ್ಲ, ದೆವ್ವ ಇಲ್ಲ, ಎಲ್ಲ ನೀನೇ. ಥ್ಯಾಂಕ್ಸ್ ಅಣ್ಣ, ತುಂಬಾ ಧನ್ಯವಾದಗಳಣ್ಣ. ಸಾಯ ಅಂತ ಉಳಿಸಿದೀರಾ. ನಿಮ್ಮ ಉಪಕಾರನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯಲ್ಲ ಅಣ್ಣ. ಅಯ್ಯೋ, ಇದರಲ್ಲಿ ಉಪಕಾರ ಏನ್ ಬಂತಪ್ಪ? ಸಾಯೋ ಅಂತ ಬದುಕಿಸಿದೀವಿ. ಇದಕ್ಕಿಂತ ಬೇರೆ ಇನ್ನೇನ್ ಮಾಡಕ್ಕಾಗತ್ತೆ ನಾವು? ಚಂದು ಬಾ. ಏನಮ್ಮ? ನೋಡಪ್ಪ, ಇವ್ರನ್ನ ಬಸ್ ಸ್ಟ್ಯಾಂಡ್ ವರ್ಗು ಬಿಟ್ಟು ಬಾಪ. ಬನ್ನಿ ಅಣ್ಣ. ಬರ್ತೀನಣ್ಣ. ಹೋಗು. ಬರ್ತೀನಮ್ಮ. ಧೈರ್ಯವಾಗಿ ಹೋಗಿ. ಬರ್ತೀನಿ. ನಮಸ್ಕಾರ. ತಗೊಳ್ಳಿ. ದೆವ್ವನ್ ಲವ್ ಮಾಡಿದ್ಯಾ? ಇನ್ಯಾರು ಹುಡುಗಿ ಸಿಗ್ಲಿಲ್ವೇನೋ ನಿಂಗೆ ಲವ್ ಮಾಡಕ್ಕೆ? ಅಯ್ಯೋ, ಈ ಮನೆ ಅಡ್ರೆಸ್ ಏನಾದ್ರು ಕೊಟ್ಬಿಟ್ಟಿದ್ಯೇನು? ಇಲ್ಲ ಕಣೋ. ಒಳ್ಳೆ ಕೆಲಸ ಮಾಡ್ದೆ ಸತ್ಯ. ಸರಿ, ಜೀವನದಲ್ಲಿ ಒಂದು ಹುಡುಗಿ ಬೇಕು ಅಂತ ಯಾವತ್ತು ಹಿಂದೆ ಹೋಗ್ಬಾರ್ದು ಕಣೋ. ಅವ್ರಾಗೋರೆ ನಮ್ಮನ್ನು ಹುಡ್ಕೊಂಡು ಬರ್ಬೇಕು. ಅಲ್ಲಿವರೆಗೂ ತಾಳ್ಮೆ ಅನ್ನೋದಿರ್ಬೇಕು. ನಾಳೆ ರಾತ್ರಿ ನಾನು ಊರಿಗೆ ಹೋಗ್ತಾ ಇದೀನಿ, ಮಧ್ಯಾಹ್ನ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ಹುಷಾರಾಗಿರೋ. ಸರಿ ಕಣೋ. ಆಯ್ತಾ? ಬಾಯ್.